ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಎಂದೆಂದೂ ಮರೆಯಲಾಗದ ಅತ್ಯುತ್ತಮ ನಟ ನಟಿಯರಲ್ಲಿ ಮಿನುಗುತ್ತಾರೆ ಕಲ್ಪನಾ ಕೂಡ ಒಬ್ಬರು. ಅದೆಂಥದ್ದೇ ಪಾತ್ರವನ್ನು ನೀಡಿದ್ರೂ ವಿಭಿನ್ನವಾಗಿ ಅಭಿನಯಿಸಿ ಸಿನಿ ರಸಿಕರ ಮನಸೂರೆಗೊಳಿಸುವ ಚಾಣಾಕ್ಷತನ ಕಲ್ಪನಾ ಅವರದ್ದು. 1963ರಲ್ಲಿ BR ಪಂತುಲೂರವರ ಸಾಕು ಮಗಳು ಚಿತ್ರದಿಂದ ಸಿನಿ ಪಯಣ ಆರಂಭಿಸಿದ ಕಲ್ಪನಾಗೆ ಮಿನುಗುತ್ತಾರೆ ಹೆಸರು ಬಂದದ್ದು ಬೆಳ್ಳಿ ಮೋಡ ಚಿತ್ರದ ಮೂಲಕ. ಈ ಚಿತ್ರ ಇವರಿಗೆ ಬ್ರೇಕ್ ನೀಡಿದ ಮೊದಲ ಚಿತ್ರ. ನಂತರ ಶರಪಂಜರ, ಗೆಜ್ಜೆ ಪೂಜೆ, ಗಂಧದ ಗುಡಿ ಮುಂತಾದ ಚಿತ್ರಗಳಲ್ಲಿನ ಮನೋಜ್ಞವಾದ ಅಭಿನಯದಿಂದ ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ನಟಿಯಾಗ್ತಾರೆ. ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಮಲಯಾಳಂ ಮತ್ತು ತುಳು ಚಿತ್ರಗಳಲ್ಲಿ ಕೂಡ ನಟಿಸಿದ್ದಾರೆ. ಬೆಳ್ಳಿ ಮೋಡ, ಹಣ್ಣೆಲೆ ಚಿಗುರಿದಾಗ, ಶರಪಂಜರ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ಇವರು ತಮ್ಮ ಪ್ರಬುದ್ಧವಾದ ಅಭಿನಯ, ಚುರುಕು ಮಾತು ಮತ್ತು ಜೀವನ ಶೈಲಿಯಿಂದ ಪ್ರಸಿದ್ಧರಾಗಿದ್ದವರು. ಸುಮಾರು 78 ಚಿತ್ರಗಳಲ್ಲಿ ಅಭಿನಯಿಸಿದ ಕಲ್ಪನಾರ ಕೊನೆಯ ಚಿತ್ರವೇ ಅನುರಾಗ ಬಂಧನ. ಹೀಗೆ ಕನ್ನಡ ಚಿತ್ರರಂಗದಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಪಾತ್ರಗಳನ್ನು ಅಭಿನಯಿಸಿದ್ದ ಕಲ್ಪನಾ ಅವರ ಕೊನೆಯ ದಿನಗಳು ಕೂಡ ಅಷ್ಟೇ ಮನಸ್ಸಿಗೆ ಘಾಸಿಗೊಳಿಸುವಂಥದ್ದೇ. ಅವರ ಸಾವು ನಿಜಕ್ಕೂ ಎಂಥವರಿಗಾದರೂ ಮರುಕ ಹುಟ್ಟಿಸದೇ ಇರದು. ಕಲ್ಪನಾರ ದುರಂತ ಕಥೆಗೆ ಇಂದಿಗೂ ಕನ್ನಡ ಚಿತ್ರರಂಗ ಮೌನವಾಗಿ ಬಿಡುತ್ತೆ. ಬನ್ನಿ ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಕಲ್ಪನಾರ ಬದುಕಿನ ಕೆಲವು ನೈಜ ಘಟನೆಗಳನ್ನು ಮೆಲುಕು ಹಾಕ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮಿನುಗುತ್ತಾರೆ ಕಲ್ಪನಾ ಎಂದೇ ಪ್ರಖ್ಯಾತರಾಗಿ ಚಿತ್ರ ರಸಿಕರ ಮನಸ್ಸಿನಲ್ಲಿ ಅಚ್ಚಳಿಯದ ಪಾತ್ರಗಳನ್ನು ನಿರ್ವಹಿಸಿ ಜನಪ್ರಿಯತೆಯ ಉತ್ತುಂಗಕ್ಕೇರಿದ ನಟಿ ಕಲ್ಪನಾ. ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನವರು ಕಲ್ಪನಾ. ಚಿತ್ರರಂಗಕ್ಕೆ ಬರುವ ಮುನ್ನ ಅವರ ಹೆಸರು ಶರತ್ಲತಾ. ಕಲ್ಪನಾ 1943 ಜುಲೈ 18ರ ಮಧ್ಯಾಹ್ನ 3 ಗಂಟೆಗೆ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಅವರ ಜನನವಾಗತ್ತೆ. ತಂದೆ NS ಕೃಷ್ಣಮೂರ್ತಿ, ತಾಯಿ M ಜಾನಕಮ್ಮ. ಅವರ ಬಾಲ್ಯವೆಲ್ಲವೂ ಕಳೆದದ್ದು ಮಂಗಳೂರಿನಲ್ಲಿಯೇ. ಇವರ ಮಾತೃಭಾಷೆ ತುಳು. ಕಲ್ಪನಾ ಬಾಲ್ಯದಲ್ಲೇ ಕಲಾವಿದೆಯಾಗುವ ಕನಸನ್ನ ಕಂಡವರು. ಆದರೆ ಅವರ ಕುಟುಂಬದಲ್ಲಿ ಯಾರೂ ಕಲಾವಿದರಿರಲಿಲ್ಲ. ಅಂತಹ ಅವರ ಕನಸಿಗೂ ಪ್ರೋತ್ಸಾಹವನ್ನ ಕೊಡೋರು ಕೂಡ ಇರಲಿಲ್ಲ. ವೃತ್ತಿ ರಂಗಭೂಮಿಯಲ್ಲಿ ಸ್ತ್ರೀ ನಾಟಕ ಮಂಡಳಿಯ ಮೂಲಕ ರಂಗಭೂಮಿ ಪ್ರವೇಶಿಸಿ ಚಿತ್ರರಂಗದ ಮಿನುಗುತಾರೆ ಎನಿಸಿದ್ದ ಕಲ್ಪನಾ 1963ರಲ್ಲಿ ತೆರೆಕಂಡಂತಹ BR ಪಂತುಲು ನಿರ್ದೇಶನದಲ್ಲಿ ಮೂಡಿಬಂದ ಸಾಕು ಮಗಳು ಎಂಬ ಚಲನಚಿತ್ರದ ಮೂಲಕ ನಟಿಯಾಗಿ ತಮ್ಮ ಬದುಕನ್ನ ಆರಂಭಿಸ್ತಾರೆ. 1967ರಲ್ಲಿ ಬಿಡುಗಡೆಯಾದ ಬೆಳ್ಳಿ ಮೋಡ ಸಿನಿಮಾ ಅವರಿಗೆ ಜನಪ್ರಿಯತೆಯನ್ನ ತಂದುಕೊಡ್ತು. ಬೆಳ್ಳಿ ಮೋಡ, ಗೆಜ್ಜೆ ಪೂಜೆ, ಶರಪಂಜರ, ಎರಡು ಕನಸು, ಗಂಧದ ಗುಡಿ ಮೊದಲಾದ ಚಲನಚಿತ್ರಗಳಲ್ಲಿ ಕಲ್ಪನಾ ಮನಮೋಹಕವಾಗಿ ಅಭಿನಯಿಸಿದ್ದಾರೆ. ಕಲ್ಪನಾಗೆ ಹೈಸ್ಕೂಲಿನಲ್ಲಿದ್ದಾಗಲೇ ನಾಟಕಗಳತ್ತ ಆಸಕ್ತಿ, ಮುಖಕ್ಕೆ ಬಣ್ಣ ಬಳಿಸಿಕೊಳ್ಳುವ ಹಂಬಲ. ಹಣ್ಣೆಲೆ ಚಿಗುರಿದಾಗ, ಶರಪಂಜರ ಈ ಚಿತ್ರಗಳಲ್ಲಿನ ಅಭಿನಯಕ್ಕೆ 3 ಬಾರಿ ರಾಜ್ಯ ಸರ್ಕಾರದ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಗೆದ್ದಿದ್ದ ಕಲ್ಪನಾಗೆ ಪುಸ್ತಕ ಓದುವ ಹವ್ಯಾಸವೂ ಇತ್ತು. ಅಲ್ಲದೆ ಸಾಮಾಜಿಕವಾಗಿಯೂ ಇವರನ್ನ ಕೆಲವು ಮಂದಿ ದೂರುತ್ತಿದ್ದರಂತೆ. ಅಂದ್ರೆ ಕಲ್ಪನಾಗೆ ದುರಹಂಕಾರ, ನಾನೇ ಸಾಧಿಸಿದ್ದೇನೆಂದು ಮೆರೆಯುತ್ತಾಳೆ, ಯಾರನ್ನಾದರೂ ತುಚ್ಛವಾಗಿ ಕಾಣುವ ಸ್ವಭಾವವಿತ್ತು ಎಂಬ ಮಾತುಗಳು ಹರಿದಾಡಿದ್ವು. ವಾಸ್ತವವಾಗಿ ಕಲ್ಪನಾಳಿಗೆ ಹತ್ತಿರವಿರುವವರು ಹೇಳುವ ಮಾಹಿತಿಯಂತೆ ಕಲ್ಪನಾರಿಗೆ ಚರ್ಮದ ಸಮಸ್ಯೆ ಇತ್ತು. ಕಲ್ಪನಾ ಸಿಡುಬಿನಿಂದ ಬಳಲುತ್ತಿದ್ರು. ಚಿತ್ರಗಳಲ್ಲಿ ಅರ್ಧ ತೋಳು ತೊಟ್ಟು ಅಭಿನಯಿಸಬೇಕಾದ ಸನ್ನಿವೇಶಗಳೆಲ್ಲ ಬಹಳ ಹಿಂಸೆಯಾಗುತ್ತಿತ್ತಂತೆ. ಅದೆಷ್ಟೇ ಮನೋಜ್ಞವಾಗಿ ನಟಿಸುವಾಗಲೂ ತನ್ನ ಈ ವೀಕ್ನೆಸ್ ಅನ್ನ ಮರೆಮಾಚುವ ಪ್ರಯತ್ನವನ್ನ ಮಾಡ್ತಿದ್ರು ಕಲ್ಪನಾ. ಈ ಸಮಸ್ಯೆಗೆ ಅತೀವವಾದ ದುಃಖವೂ ಇತ್ತು. ಅದೆಷ್ಟೋ ಬಾರಿ ಒಬ್ಬರೇ ಕಣ್ಣೀರು ಹಾಕುತ್ತಿದ್ದರಂತೆ. ಆ ಕಾರಣಕ್ಕಾಗಿಯೇ ಹೆಚ್ಚು ಚಿತ್ರಗಳಲ್ಲಿ ತುಂಬು ತೋಳಿನ ಬ್ಲೌಸ್ ಅನ್ನೇ ಧರಿಸಿದ್ದಾರೆ. ಆದರೆ ಕಲ್ಪನಾರಿಗೆ ಆ ಸತ್ಯವನ್ನ ಹೇಳಲಾಗದೆ ನುಂಗಿಕೊಳ್ಳುವ ಅನಿವಾರ್ಯತೆ ಬದುಕಿಗಿತ್ತು. ಒಮ್ಮೆ ಈ ಸಂಗತಿ ಏನಾದರೂ ಬಯಲಾದರೆ ನನ್ನ ಡಿಮ್ಯಾಂಡ್ ಕಡಿಮೆಯಾಗುತ್ತದೆಂಬ ಭಯ ಆವರಿಸಿತ್ತು. ಹಾಗಾಗಿ ಸಭೆ ಸಮಾರಂಭ ಹಾಗೂ ಉಡುಪಿನ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುತ್ತಿರಲಿಲ್ಲ. ಈ ಎಲ್ಲವೂ ಒಟ್ಟಾಗಿ ಅವರ ವಿರುದ್ಧ ಅಹಂಕಾರ, ಉದ್ದಟತನದವಳು ಎಂಬ ವದಂತಿಗೆ ಕಾರಣವಾಗಿತ್ತು. ಸುಮಾರು 27 ಕನ್ನಡ ಚಿತ್ರಗಳಲ್ಲಿ ಬಹುಮುಖ ಪ್ರತಿಭೆಯಾಗಿ ಮಿಂಚಿದ ಮಿನುಗುತ್ತಾರೆ ತಮಿಳು ಚಿತ್ರಗಳಲ್ಲೂ ಅಭಿನಯಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮೆಡ್ರಾಸ್ ಟು ಪಾಂಡಿಚೇರಿ ಚಿತ್ರವು ಕಲ್ಪನಾ ಅವರನ್ನ ಯಶಸ್ಸಿನ ಉತ್ತುಂಗಕ್ಕೇರಿಸಿತ್ತು. ಆ ಚಿತ್ರ ಹಿಂದಿ ಭಾಷೆಗೂ ರಿಮೇಕ್ ಆಗಿ ಅಮಿತಾಬ್, ಅರುಣಾ ಇರಾನಿ ಮುಖ್ಯ ಭೂಮಿಕೆಯಲ್ಲಿ ತೆರೆಕಂಡು ಯಶಸ್ಸು ಗಳಿಸಿತು. ಶರಪಂಜರ ಪುಟ್ಟಣ್ಣ ಕಣಗಾಲರ ಅತ್ಯಂತ ಯಶಸ್ವಿ ಚಿತ್ರ. ಆ ಸಿನಿಮಾದಲ್ಲಿ ಕಡೆಯ ದೃಶ್ಯ ಕಾವೇರಿ ತನ್ನ ಹೆಪ್ಪುಗಟ್ಟಿದ ನೋವನ್ನ ಹೊರ ಹಾಕಬೇಕಿತ್ತು. ಹುಚ್ಚಿಯ ಪಾತ್ರದಲ್ಲಿ ಕಲ್ಪನಾ ಪರಾಕಾಯ ಪ್ರವೇಶವನ್ನ ಮಾಡಬೇಕಿತ್ತು.
ಕಲ್ಪನಾಳಾಗದೆ ಕಾವೇರಿಯಾದ ಆ ಸಂದರ್ಭದಲ್ಲಿ ಹುಚ್ಚಿಯಾಗಿ ಒಂದು ಗಾಜಿನ ಕಿಟಕಿಯನ್ನ ಒಡೆದು ಸೋಫಾ ಮೇಲೆ ಕುಳಿತು ಸೋಫಾ ಅರಿಯುವ ದೃಶ್ಯ ಟೇಕ್ ಓಕೆ ಆಯಿತು. ಕಲ್ಪನಾ ಮಾತ್ರ ಸೋಫಾ ಅರಿಯುತ್ತಲೇ ಇದ್ರು. ತಕ್ಷಣ ಅಲ್ಲಿದ್ದ ಕಲಾವಿದರು ಕಲ್ಪನಾ ಬಳಿ ಓಡಿ ಬಂದಾಗ ಅವರನ್ನ ತಡೆದ ಪುಟ್ಟಣ್ಣ ಅವಳನ್ನ ಯಾರು ಮುಟ್ಟಬೇಡಿ, ಅವಳಲ್ಲಿ ಕಲಾವಿದೆ ಆವಾಹನೆಯಾಗಿದ್ದಾಳೆ ಎಂದು ಹೇಳಿ ತಮ್ಮ 2 ಕೈಗಳನ್ನ ಆಕೆಗೆ ಮುಗಿಯುತ್ತಾರೆ. 2 ಕನಸು ಚಿತ್ರೀಕರಣದ ಒಂದು ಸಂದರ್ಭ ಡಾಕ್ಟರ್ ರಾಜ್ಕುಮಾರ್ ಅವರ ಪತ್ನಿಯ ಪಾತ್ರದಲ್ಲಿದ್ದವರು ಕಲ್ಪನಾ. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದರೂ ತನ್ನನ್ನ ಮಾತನಾಡಿಸದೆ ಸರಸದ ಮಾತನಾಡದೆ ಇರುವ ಪತಿಯನ್ನ ತರಾಟೆಗೆ ತೆಗೆದುಕೊಂಡು ಮಾತನಾಡುತ್ತಲೇ ಭಾವಾವೇಶದಿಂದ ಕುಸಿದು ಬೀಳುವ ಸನ್ನಿವೇಶ. ಈ ದೃಶ್ಯದಲ್ಲಿ ಕಲ್ಪನಾ ಎಲ್ಲರ ನಿರೀಕ್ಷೆ ಮೀರಿ ಅತ್ಯದ್ಭುತವಾಗಿ ಅಭಿನಯಿಸಿದರು. ಟೇಕ್ ಓಕೆಯಾದ ತಕ್ಷಣ ಕಲ್ಪನಾಗೆ ತಮ್ಮ 2 ಕೈಗಳನ್ನು ಮುಗಿದರು ಡಾಕ್ಟರ್ ರಾಜಣ್ಣ. ಇದರಿಂದ ಬೆರಗಾದ ಕಲ್ಪನಾ, ಅಣ್ಣ ನೀವು ನನಗೆ ನಮಸ್ಕರಿಸುವುದೇ ಎಂದಾಗ ರಾಜಣ್ಣ ಹೇಳ್ತಾರೆ, ನಾನು ನಮಸ್ಕರಿಸಿದ್ದು ನಿಮಗಲ್ಲಮ್ಮ, ನಿನ್ನಲ್ಲಿ ನಾಟ್ಯ ಮಾಡುತ್ತಿರುವ ಕಲಾವಿದೆಗೆ ಅಂದರಂತೆ. ಖ್ಯಾತ ಹಿಂದಿ ನಿರ್ಮಾಪಕ ನಿರ್ದೇಶಕ ಶಾಂತಾರಾಮ್ ಅವರು ತಮ್ಮ ವರ್ಣರಂಜಿತ ಚಿತ್ರಕ್ಕಾಗಿ ಮೈಸೂರು ರಾಜ್ಯದಲ್ಲಿ ಸೂಕ್ತ ಹೊರಾಂಗಣ ದೃಶ್ಯ ಹುಡುಕಲು ಬಂದಾಗ ಬೆಂಗಳೂರಿನಲ್ಲಿ ಶ್ರೀಕಾಂತ್ ಎಂಟರ್ಪ್ರೈಸಸ್ ಅವರ ಹಣ್ಣೆಲೆ ಚಿಗುರಿದಾಗ ಚಿತ್ರವನ್ನು ನೋಡಿ ಅದನ್ನ ಅಪಾರವಾಗಿ ಕೊಂಡಾಡಿದರು. ನಾನು ನೋಡಿದ ಅತ್ಯುತ್ತಮ ಭಾರತೀಯ ಚಿತ್ರಗಳಲ್ಲಿ ಇದು ಕೂಡ ಒಂದು ಎಂದು ನಿರ್ದೇಶಕರಾಗಿದ್ದಂತಹ ಎಂ.ಆರ್. ವಿಠಲ್ ಅವರನ್ನ ಮುಕ್ತ ಕಂಠದಿಂದ ಪ್ರಶಂಸಿಸಿದರು. ಅಂದಿನ ಮುಖ್ಯಮಂತ್ರಿ ಡಿ. ದೇವರಾಜ್ ಅರಸ್ ಅವರು ಕಲ್ಪನಾ ಅವರ ಅಭಿನಯವನ್ನು ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದರು. ಒಂದೇ ಕುಲ ಒಂದೇ ದೈವ ಅಂದು ಚಿತ್ರರಂಗದಲ್ಲೇ ಒಂದು ಸಂಚಲನವನ್ನು ಮೂಡಿಸಿತ್ತು. ಅಂದಿನ ಮುಖ್ಯಮಂತ್ರಿಯಾಗಿದ್ದಂತಹ ವೀರೇಂದ್ರ ಪಾಟೀಲರು, ಕೈಗಾರಿಕಾ ಸಚಿವ ಎಂ. ರಾಜಶೇಖರ್ ಮೂರ್ತಿ, ಕೃಷಿ ಸಚಿವ ಶ್ರೀ ಬಿ. ರಾಚಯ್ಯ ಅವರು ಚಿತ್ರರಂಗಕ್ಕೆ ಹೋಗಿ ಚಿತ್ರವನ್ನ ವೀಕ್ಷಿಸಿ ಕಲ್ಪನಾ ಅವರ ಅಭಿನಯವನ್ನ ಮುಕ್ತ ಕಂಠದಿಂದ ಹೊಗಳಿದ್ದು ಇಂದು ಇತಿಹಾಸ. ಜ್ಞಾನಪೀಠ ಪುರಸ್ಕೃತ ಡಾಕ್ಟರ್ ಕೆ. ಶಿವರಾಮ್ ಕಾರಂತರನ್ನ ಎಲ್ಲರೂ ನಿಷ್ಠುರದ ಭಾರ್ಗವ ಎಂದೇ ಕರೆಯುತ್ತಾರೆ. ಅವರಿಂದ ಹೊಗಳಿಸಿಕೊಳ್ಳುವುದು ಸಾಮಾನ್ಯವಲ್ಲ. ಅಂತಹ ನಿಷ್ಠುರದ ಭಾರ್ಗವನಿಂದಲೇ ಹೊಗಳಿಸಿಕೊಂಡಿದ್ದಲ್ಲದೆ ಅವರೇ ನಿರ್ದೇಶಿಸಿದಂತಹ ಒಂದೇ ಒಂದು ವಾಕ್ಚಿತ್ರ ಮಲೆಯ ಮಕ್ಕಳು ಚಿತ್ರಕ್ಕೆ ನಾಯಕಿಯಾದ ಹೆಗ್ಗಳಿಕೆ ಕಲ್ಪನಾ ಅವರಿಗೆ ಸಲ್ಲುತ್ತೆ. ಇಡೀ ಚಿತ್ರೋದ್ಯಮದಲ್ಲಿ ಅತ್ಯುತ್ತಮ ಪ್ರತಿಭೆಯಾಗಿ ಅವರ ಮಾತಿನ ಶೈಲಿ, ಅವರ ಉಡುಗೆ ತೊಡುಗೆ ಮತ್ತಷ್ಟು ಜನಪ್ರಿಯತೆ ತಂದುಕೊಟ್ಟವು. ಆ ಕಾಲದಲ್ಲೇ ಮಾಡರ್ನ್ ಉಡುಗೆಯನ್ನ ತೊಟ್ಟು ತನ್ನದೇ ಆದ ಟ್ರೆಂಡ್ ಹುಟ್ಟು ಹಾಕಿಕೊಂಡಾಕೆ. ದೊಡ್ಡ ದೊಡ್ಡ ಓಲೆಗಳು, ಅದಕ್ಕೆ ಒಪ್ಪುವಂತಹ ದೊಡ್ಡ ದೊಡ್ಡ ಉಂಗುರಗಳು, ಗಿಡ್ಡ ಸೆರಗು, ಹಾರದಂತಹ ಸರಗಳು, ತುಂಬುದೋಳು, ಗಿಡ್ಡ ಬ್ಲೌಸ್ಗಳನ್ನು ಧರಿಸಿ ತಮ್ಮದೇ ಆದ ಟ್ರೆಂಡ್ ಪ್ರಾರಂಭಿಸಿದವರು. ಕನ್ನಡ ಚಿತ್ರೋದ್ಯಮದಲ್ಲಿ ರಾಣಿಯಂತೆ ಶೋಭಿಸಿದ ಕಲ್ಪನಾ ಬಣ್ಣದ ಜಗತ್ತಿನಲ್ಲಿ ತಮ್ಮ ಬದುಕನ್ನ ತಮ್ಮ ಕೈಯಾರೆ ಹಾಳು ಮಾಡಿಕೊಂಡರು. ಇವರ ಕುರಿತು ಕಲ್ಪನಾ ವಿಲಾಸ ಎಂಬ ಹೆಸರಿನ ಜೀವನ ಚರಿತ್ರೆಯ ಪುಸ್ತಕವೊಂದಿದೆ. ಇಂತಹ ಮೇರು ನಟಿಯ ಸಾವು ಕೂಡ ಅಷ್ಟೇ ದುರಂತ ಅಂತಲೇ ಹೇಳಬಹುದು. ಯಾಕಾಗಿ ಕಲ್ಪನಾ ಆ ಕೊನೆಯ ನಿರ್ಧಾರವನ್ನ ಕೈಗೊಂಡ್ರು ಅನ್ನೋದೇ ನಿಜಕ್ಕೂ ದುರಂತ ಕಥೆ. ಕಲ್ಪನಾ 2 ಕನಸು ಸಿನಿಮಾದ ಅಮೋಘ ಅಭಿನಯದ ನಂತರ ಸಾಕಷ್ಟು ಆಫರ್ ಬಂದವು. ಆದರೆ ಆ ಹೊತ್ತಿಗೆ ಕಲ್ಪನಾ ಅದ್ಯಾಕೋ ಕುಗ್ಗಿ ಹೋಗಿದ್ರು. ಅವರ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದವು. ಆಕ್ಟಿವ್ ಆಗಿದ್ದ ನಟಿ ಇದ್ದಕ್ಕಿದ್ದಂತೆ ಏಕಾಂತವನ್ನೇ ಬಯಸಿದ್ರು. ಅವರ ಬದುಕಿನಲ್ಲಿ ಏನೂ ಬದಲಾವಣೆಯೇ ಆಗಲಿಲ್ಲ. ಪುಟ್ಟಣ್ಣ ಕಣಗಾಲ್ ತಂಡದಿಂದ ಹೊರಬಂದ ಕಲ್ಪನಾಗೆ ನಟಿಸಲು ಚಿತ್ರಗಳು ಸಿಕ್ಕರೂ ಕೂಡ ತೂಕದ ಪಾತ್ರಗಳು ಸಿಗಲೇ ಇಲ್ಲ. ಬರಬರುತ್ತಾ ಚಿತ್ರಗಳು ಕಡಿಮೆಯಾಗುತ್ತಾ ಬಂದ ಹಾಗೆ ತಮ್ಮ ಹಣಕಾಸಿನ ಹೊರೆಯನ್ನ ಕಡಿಮೆ ಮಾಡಲು ಮತ್ತೆ ರಂಗಭೂಮಿಯತ್ತ ಮುಖ ಮಾಡ್ತಾರೆ. ಉತ್ತರ ಕರ್ನಾಟಕದ ಪ್ರಸಿದ್ಧ ನಾಟಕಕಾರ ಗುಡಗೇರಿ ಬಸವರಾಜರ ತಂಡವನ್ನ ಸೇರಿದ ಕಲ್ಪನಾ ನಾಟಕಗಳಲ್ಲಿ ಅಭಿನಯಿಸತೊಡಗುತ್ತಾರೆ. ಅಲ್ಲಿಯೇ ಅವರ ಕೊನೆಯೂ ಆಯಿತು ಅನ್ನೋದೇ ದುರಂತ. ಮೇ 3, 1979ರಂದು ಕಲ್ಪನಾ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾರೆ. ಅವರ ಆತ್ಮಹತ್ಯೆಯ ಹಿಂದೆ ನಾನಾ ಊಹಾಪೋಹಗಳು ಹರಿದಾಡ್ತವೆ. ಅದರಲ್ಲಿ ಒಂದು ಅಂದರೆ ಕಲ್ಪನಾ ಆತ್ಮಹತ್ಯೆ ಮಾಡಿಕೊಂಡ ರಾತ್ರಿ ಸುಮಾರು 2:30ರ ವೇಳೆಗೆ ಸಂಕೇಶ್ವರದಲ್ಲಿ ಕುಮಾರರಾಮ ನಾಟಕ ನಡೆದಿತ್ತು. ಅದರಲ್ಲಿ ಗುಡಗೇರಿ ಬಸವರಾಜು ಕುಮಾರರಾಮನಾಗಿದ್ದರೆ ಕಲ್ಪನಾ ಮಲತಾಯಿಯ ಪಾತ್ರದಲ್ಲಿದ್ರು. ನಾಟಕದಲ್ಲಿ ಭಾಗವಹಿಸುವಾಗಲೇ ಕಲ್ಪನಾ ಡಿಪ್ರೆಷನ್ಗೆ ಜಾರಿದ್ರು. ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ, ಅನ್ಯಮನಸ್ಕರಾಗಿದ್ರು. ನಾಟಕದಲ್ಲಿ ಕುಮಾರರಾಮ ತನಗೆ ಹಸಿವಾಗಿದೆ ಎಂದಾಗ ರೊಟ್ಟಿ ತಿನ್ನು ಎನ್ನುವ ಬದಲು ಹುಲ್ಲು ತಿನ್ನು ಎಂದು ಹೇಳ್ತಾರೆ. ಈ ಡೈಲಾಗ್ ಕೇಳಿದ್ದೇ ನೆರೆದಿದ್ದ ಜನ ಬಿದ್ದು ಬಿದ್ದು ನಗ್ತಾರೆ. ಇದರಿಂದ ಅವಮಾನಿತರಾದ ಬಸವರಾಜು, ಹೌದು ನಾನು ಹಸು, ಹುಲ್ಲು ಕೊಡು ಎನ್ನುತ್ತಾ ವೇದಿಕೆಯ ತುಂಬ ಓಡಾಡಲು ಆರಂಭಿಸ್ತಾರೆ. ಜನ ಇನ್ನಷ್ಟು ಕೇಕೆ ಹಾಕಲು ಆರಂಭಿಸಿದಾಗ ಅಪಮಾನಗೊಂಡ ಬಸವರಾಜ್ ನಾಟಕವನ್ನ ಅಲ್ಲಿಗೆ ನಿಲ್ಲಿಸ್ತಾರೆ. ಪರದೆ ಬಿದ್ದ ನಂತರ ನೇರವಾಗಿ ಕಲ್ಪನಾರ ಕಡೆ ಧಾವಿಸಿ ಕೋಪದಿಂದ ಕೆನ್ನೆಗೆ ಬಾರಿಸಿ ಬಿಡ್ತಾರೆ. ಇದರಿಂದ ವಿಚಲಿತರಾದ ಅವರು ವೇಷ ಕೂಡ ಬದಲಾಯಿಸದೆ, ಮೇಕಪ್ ಕೂಡ ತೆಗೆಯದೆ ಉಟ್ಟ ಬಟ್ಟೆಯಲ್ಲೇ ನೇರವಾಗಿ ಗೋಟೂರು ಪ್ರವಾಸಿ ಧಾಮಕ್ಕೆ ಬಂದು ಆತ್ಮಹತ್ಯೆಯನ್ನ ಮಾಡಿಕೊಳ್ತಾರೆ. ಪೋಸ್ಟ್ ಮಾರ್ಟಮ್ ವರದಿಯ ಪ್ರಕಾರ ಕಲ್ಪನಾ 56 ನಿದ್ದೆ ಮಾತ್ರೆಗಳನ್ನು ನುಂಗಿದ್ರು.
ಮಾನಸಿಕವಾಗಿ ವಿಚಲಿತರಾದಾಗಲೆಲ್ಲ ನಿದ್ದೆ ಮಾತ್ರೆ ನುಂಗುವ ಹವ್ಯಾಸವೂ ಅವರಿಗಿತ್ತು. ಹೀಗೆ 2-3 ಬಾರಿ ಸಾವಿನ ಅಂಚನ್ನು ಮುಟ್ಟಿ ಬಂದಿದ್ರು. ತಮ್ಮ ದುಡುಕಿನ ನಿರ್ಧಾರದಿಂದ ತಾಳ್ಮೆಯನ್ನ ಕಳೆದುಕೊಂಡಿದ್ದ ಮೇರು ನಟಿ ಇಹಲೋಕದ ಯಾತ್ರೆಯನ್ನ ಮುಗಿಸ್ತಾರೆ. ಕನ್ನಡ ಸಿನಿಮಾ ರಂಗಕ್ಕೆ ಸಿನಿ ರಸಿಕರಿಗೆ ವಿದಾಯವನ್ನ ಹೇಳಿಬಿಟ್ರು. ಬೆಂಗಳೂರಿನ ಗುಬ್ಲಾಳದಲ್ಲಿ ಕಲ್ಪನಾ ಸಮಾಧಿ ಈಗಲೂ ಇದೆ. ಆದರೆ ಅದನ್ನ ನೋಡಿಕೊಳ್ಳುವವರು ಯಾರೂ ಇಲ್ಲ ಅನ್ನೋದೇ ದುರಂತ. ಕಲ್ಪನಾ ಸಾಹಿತ್ಯ ಸಂಸ್ಕೃತಿಗಳ ಬಗ್ಗೆ ಒಲವನ್ನ ಇಟ್ಟುಕೊಂಡಿದ್ದವರು, ಪುಸ್ತಕ ಪ್ರೇಮಿಯಾಗಿದ್ದವರು, ಒಳ್ಳೆಯ ಕವಿತೆಗಳನ್ನ ಬರೆದಿದ್ರು, ಅಂಕಣಗಳನ್ನ ಬರೆದಿದ್ರು. ಯಾವ ಜನ್ಮದ ಮೈತ್ರಿ ಚಿತ್ರದ ಪಾತ್ರ ವಿವಾದಕ್ಕೆ ಸಿಲುಕಿದಾಗ ದಾಖಲೆಗಳೊಂದಿಗೆ ತಾವೇ ಸಮರ್ಥಿಸಿಕೊಂಡಿದ್ರು. ಮಿನುಗುತ್ತಾರೆ, ಅಂದಿಗೂ ಇಂದಿಗೂ ಎಂದೆಂದಿಗೂ ಮಿನುಗುತ್ತಲೇ ಇರುತ್ತಾರೆ. ಸೆಪ್ಟೆಂಬರ್ 20, 2009 ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಆಯೋಜಿಸಿದ್ದ ಮನೆಯಂಗಳದಲ್ಲಿ ಮಾತುಕತೆ ಎಂಬ ಕಾರ್ಯಕ್ರಮದಲ್ಲಿ ಹಿರಿಯ ರಂಗಕರ್ಮಿ ಗುಡಗೇರಿ ಬಸವರಾಜ್ ಅವರು ಭಾಗವಹಿಸಿ ಮಾತನಾಡುತ್ತಾ ಒಂದು ವಿಷಯವನ್ನ ಪ್ರಸ್ತಾಪಿಸುತ್ತಾರೆ. ಒಂದು ವೇಳೆ ಮಿನುಗುತ್ತಾರೆ ಕಲ್ಪನಾ ಇಂದು ಬದುಕಿದ್ದರೆ ನಾನು ಮತ್ತು ಆಕೆ ರಂಗಭೂಮಿಯ ಧ್ರುವತಾರ ದಂಪತಿಗಳಾಗಿರುತ್ತಿದ್ದೆವು. ಆಕೆಯ ವಿಷಯದಲ್ಲಿ ನಾನು ನಿರಪರಾಧಿ. ಆಕೆ ತುಂಬಾ ದುಡುಕಿನ ನಿರ್ಧಾರ ತೆಗೆದುಕೊಂಡ್ರು ಎಂದು ವಿಷಾದವನ್ನು ವ್ಯಕ್ತಪಡಿಸುತ್ತಾರೆ. ಇಂದಿಗೂ ಕಲ್ಪನಾ ಸಾವು ಅದೆಷ್ಟೋ ಮಂದಿಗೆ ಗೊಂದಲ ಮೂಡಿಸುತ್ತೆ. ಅಂತೂ ಮಿಂಚಿ ಮರೆಯಾದ ಕಲ್ಪನಾ ಎಂದೆಂದಿಗೂ ಜೀವಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.